ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕಲಬುರಗಿ ಜಿಲ್ಲೆಯ ಶಹಾಬಾದ್ ತಾಲೂಕಿನ ಬಂಕೂರು ಗ್ರಾಮದಲ್ಲಿ ಇರುವ ಆದಿ ಜಾಂಬವ ಕಲ್ಯಾಣ ಸಂಘ ಅಧೀನದ ಕರ್ನಾಟಕ ಪದವಿ ಪೂರ್ವ ಕಾಲೇಜು ಮತ್ತು ಕರ್ನಾಟಕ ಪದವಿ ಮಹಾವಿದ್ಯಾಲಯಗಳಲ್ಲಿ 2026-27ನೇ ಸಾಲಿನ ಪ್ರವೇಶ ಪ್ರಕ್ರಿಯೆ ಆರಂಭವಾಗಿದೆ. ಪಿಯುಸಿಯಲ್ಲಿ ಕಲಾ ಮತ್ತು ವಾಣಿಜ್ಯ ವಿಭಾಗಗಳಿಗೆ, ಪದವಿಯಲ್ಲಿ ಬಿಎ ಮತ್ತು ಬಿಕಾಂ ಕೋರ್ಸ್ಗಳಿಗೆ ಪ್ರವೇಶಗಳು ಪ್ರಾರಂಭವಾಗಿದೆ. ಸಂಘದ ಅಧ್ಯಕ್ಷ ಹನುಮಂತಪ್ಪ ಎಸ್ ತುಮಕೂರ್ಕರ್ ಮಾಹಿತಿ ಕೊಟ್ಟಿದ್ದು, ಗ್ರಾಮೀಣ ಭಾಗದ ಹಿಂದುಳಿದ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆ ಕೊಡಲಾಗುತ್ತೆ ಎಂದಿದ್ದಾರೆ. ಸಂಸ್ಥೆಯಲ್ಲಿ ಉತ್ತಮ ಗ್ರಂಥಾಲಯ, ವಸತಿ ವ್ಯವಸ್ಥೆ, ಕಂಪ್ಯೂಟರ್ ಲ್ಯಾಬ್, ಇಂಟರ್ನೆಟ್, ವಿಶಾಲ ಆಟದ ಮೈದಾನ, ನುರಿತ ಬೋಧಕ ಸಿಬ್ಬಂದಿ ಸೇರಿ ಮೂಲಭೂತ ಸೌಲಭ್ಯಗಳು ಲಭ್ಯವಿದೆ. ಸುಶಿಷ್ಟವಾದಂತಹ ಕಟ್ಟಡಗಳಿದೆ, ಭವ್ಯವಾದಂತಹ ಗ್ರಂಥಾಲಯ ಇದೆ ಮತ್ತು ಮಕ್ಕಳಿಗಾಗಿ, ಗಂಡು ಮಕ್ಕಳಿಗಾಗಿ ವಸತಿ ಗೃಹಗಳಿದೆ. ಇಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಇಲ್ಲೇ ಅಭ್ಯಾಸ ಮಾಡಿಕೊಂಡು ಇಲ್ಲೇ ಅವರು ವಸತಿ ಗೃಹದಲ್ಲಿ ಇರ್ಲಕ್ಕೆ ನಾವು ಅವರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಈ ಸಂಸ್ಥೆಯ ಶಕ್ತಿ ಇದೆ. ಆದಷ್ಟು ಮಟ್ಟಿಗೆ ಇಲ್ಲಿ ಇರ್ತಕ್ಕಂಥ ಸುತ್ತಮುತ್ತ ಶಾಬಾದ್ನವರಾಗಿರ್ಬೋದು, ಮರ್ತೂರು ಮತ್ತು ರಾವೂರು ಮತ್ತು ಧರ್ಮಪುರದಲ್ಲಿ ಇರ್ತಕ್ಕಂಥ ಎಲ್ಲ ಬಡ ಮಕ್ಕಳು ಈ ಕಾಲೇಜಿನಲ್ಲಿ ಬಂದು ವಿದ್ಯಾಭ್ಯಾಸ ಪಡ್ಕೊಂಡು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಅವರು ಮತ್ತೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಒಳ್ಳೆ ಒಳ್ಳೆ ಸ್ಥಾನದಲ್ಲಿ ಇವತ್ತಿನ ದಿವಸದಲ್ಲಿ ಇರ್ತಕ್ಕಂಥದ್ದು ನಮ್ಗೆ ಹೆಮ್ಮೆ ವಿಷಯ ಇದೆ. ಆದ್ದರಿಂದ ಮತ್ತು ನಮ್ಮ ಕಾಲೇಜಿನ ವಿಶೇಷಗಳೇನೆಂದರೆ ಸುಚಿತ ಗ್ರಂಥಾಲಯವಿದೆ, ಸುಚಿತವಾದ ತರಗತಿ ಕೋಣೆಗಳಿವೆ, ಕಂಪ್ಯೂಟರ್ ಲ್ಯಾಬ್ ಮತ್ತು ಇಂಟರ್ನೆಟ್ ಸೌಲಭ್ಯವಿದೆ, ಅಲ್ಲಿ ವಿಶಾಲವಾದ ಆಟದ ಮೈದಾನ ಇದೆ. ನುರಿತ ಅನುಭವಿ ಬೋಧಕ ಸಿಬ್ಬಂದಿ ವರ್ಗದವರು ಕೂಡ ಈ ನಮ್ಮ ಸಂಸ್ಥೆ ಕಾರ್ಯದಲ್ಲಿದ್ದಾರೆ. ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಆದ್ಯತೆ ನೀಡ್ತಕ್ಕಂಥ ನಮ್ಮ ಸಿಬ್ಬಂದಿಯಲ್ಲಿ ಆ ಶಕ್ತಿ ಇದೆ. ಅದಕ್ಕಾದಂಥ ವಿಶೇಷವಾಗಿ ಅಂತ ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗಾಗಿ ಇದ್ದಂಥ ಬೋಧಕರು ಕೂಡ ನಮ್ಮ ಕಾಲೇಜಲ್ಲಿ ಅವೈಲೇಬಲ್ ಇದೆ, ಅದಕ್ಕೂ ಕೂಡ ಲಭ್ಯ ಇದೆ. ಆದ್ದರಿಂದ ತಮ್ಮ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಹಳ್ಳಿ ಆಗಲಿ ಅಥವಾ ಗ್ರಾಮಗಳಿಂದ ತಮ್ಮ ತಮ್ಮ ಮಕ್ಕಳಿಗೆ ಈ ನಮ್ಮ ಮಹಾವಿದ್ಯಾಲಯ ಮತ್ತು ಕಲಾ ಮಹಾವಿದ್ಯಾಲಯ ಆಗಲಿ ಮತ್ತು ಪದವಿ ಪೂರ್ವ ಕಾಲೇಜಿನಲ್ಲಿ ತಮ್ಮ ಮಕ್ಕಳು ಈ ಕಾಲೇಜಿನಲ್ಲಿ ಪ್ರವೇಶ ಪಡ್ಕೊಂಡು ವಿದ್ಯಾಭ್ಯಾಸಕ್ಕಾಗಿ ಅನುಕೂಲ ಮಾಡಬೇಕಂತೇಳಿ ಮತ್ತು ಎಲ್ಲ ಪೋಷಕರು ಮತ್ತು ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಹಳ್ಳಿ ಗ್ರಾಮಸ್ಥರು ಕೊಡುವ ನಮ್ಮ ಸಂಘದ ಪರವಾಗಿ ಮತ್ತು ನಮ್ಮ ಪದಾಧಿಕಾರಿಗಳ ಪರವಾಗಿ ಮತ್ತೊಮ್ಮೆ ಇನ್ನೊಮ್ಮೆ ನಾನು ಎಲ್ಲರಿಗೆ ಈ ಸಂದರ್ಭದಲ್ಲಿ ಕೋರುತ್ತಾ ಮತ್ತೆ ಉಳಿದಂಥ ಸಿಬ್ಬಂದಿ ನಮ್ಮಲ್ಲಿ ವಿಶೇಷ ಏನಂದರೆ ಸಂಬಂಧಪಟ್ಟಂಥ ವಿಷಯಗಳಿಗೆ ಅನುಗುಣವಾಗಿ ಬೋಧಕರು ಕೂಡ ನಮ್ಮಲ್ಲಿ ಲಭ್ಯವಿರೋದ್ರಿಂದ ತಮ್ಮ ಮಕ್ಕಳು ಇಲ್ಲಿಂದ ಸುಮಾರು ದೂರ ಗುಲ್ಬರ್ಗ ಆಗಲಿ, ಯಾದಗಿರಿ, ರಾಯಚೂರು ಕಳಿಸೋದ್ರಿಂದ ಉಪಯೋಗ ಇರಲ್ಲ. ಆದಷ್ಟು ಮಟ್ಟಿಗೆ ಇಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಬಡ ಮಕ್ಕಳಿಗೆ ವಿಶೇಷವಾಗಿ ಉಚಿತವಾಗಿ ನಾವು ಅವರಿಗೆ ಪ್ರವಾಸ ಕೊಡ್ತಕ್ಕಂಥ ಉದ್ದೇಶ ಇದೆ ನಮ್ಮ ಸಂಸ್ಥೆಯಿಂದ. ಆದಷ್ಟು ಮಟ್ಟಿಗೆ ಈಗ ನಮ್ಮ ಕಾಲೇಜಿನಲ್ಲಿ ತಮ್ಮ ಮಕ್ಕಳಿಗೆ ಒಂದು ಪ್ರವೇಶ ಪಡಿಬೇಕೆಂದು ತಮ್ಮೆಲ್ಲರಲ್ಲಿ ಕೋರುತ್ತೇನೆ. ಇಲ್ಲಿಗೆ ನಮ್ಮ ಏನು 4 ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಕಾಲೇಜಿನ ಪ್ರಿನ್ಸಿಪಲ್ ಆದಂಥ ಬಾಲರಾಜ್ ಮಾಚನೂರು, ಪಾಟೀಲ್ ಶರಣಬಸಪ್ಪ ಪಾಟೀಲು ಮತ್ತು ಇನ್ನಿತರ ಸಿಬ್ಬಂದಿ ವರ್ಗದವರು ಮತ್ತು ಬೋಧಕರಿಗೂ ವಿಶೇಷವಾಗಿ ಇವತ್ತಿನ ದಿವಸ ಅವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಈಗ ನನ್ನ ಮಾತಾಡೋಕ್ಕೆ ವಿರಾಮ ನೀಡಿ ಜೈ ಹಿಂದ್ ಜೈ ಕರ್ನಾಟಕ. ಹನುಮಂತಪ್ಪ ಎಸ್ ತುಮಕೂರ್ಕರ್, ಆದಿಜಾಂಬವ ಕಲ್ಯಾಣ ಸಂಘ, ತಾರ್ಪೇಲ್ ರಿಜಿಸ್ಟರ್, ಕಲಬುರಗಿ. ಇದರ ಅಧ್ಯಕ್ಷ. ಕರ್ನಾಟಕ ಸರ್ಕಾರದಿಂದ ಅನುದಾನಕ್ಕೆ ಒಳಪಟ್ಟ ಆದಿಜಾಂಬವ ಕಲ್ಯಾಣ ಸಂಘ ತಾರ್ಪೇಲ್ ಕಲಬುರಗಿಯ ಅಡಿಯಲ್ಲಿ ಕರ್ನಾಟಕ ಪದವಿ ಪೂರ್ವ ಕಲಾ ಮತ್ತು ವಾಣಿಜ್ಯ ಕಾಲೇಜು ಹಾಗೂ ಕರ್ನಾಟಕ ಪದವಿ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಶಾಂತನಗರ್ ಬಂಕೂರು ತಾಲೂಕಾ ಶಹಾಬಾದ್ ಜಿಲ್ಲಾ ಕಲಬುರಗಿ ಈ ಒಂದು ಸಂಸ್ಥೆಯಲ್ಲಿ 2026-27 ಸಾಲಿನ ಪಿಯುಸಿ ಪ್ರಥಮ ವರ್ಷದ ಬಿಕಾಂ ಬಿಎ ಪ್ರಥಮ ಸೆಮಿಸ್ಟರ್ಗಳ ಪ್ರವೇಶಗಳು ಪ್ರಾರಂಭವಾಗಿದೆ. ಅದಕ್ಕಾಗಿ ಎಲ್ಲ ಸುತ್ತಲಿನ ಗ್ರಾಮಸ್ಥರು ಇದರ ಒಂದು ಸದುಪಯೋಗವನ್ನು ಪಡಿಸಿಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಕಾಲೇಜಿನ ವಿಶೇಷ ಸೌಲಭ್ಯಗಳು ಏನೆಂದರೆ ಸುಸಜ್ಜಿತವಾದ ಗ್ರಂಥಾಲಯವಿದೆ, ಸುಸಜ್ಜಿತ ತರಗತಿ ಕೋಣೆಗಳಿವೆ, ಕಂಪ್ಯೂಟರ್ ಲ್ಯಾಬ್ಗಳಿವೆ, ಇಂಟರ್ನೆಟ್ ಸೌಲಭ್ಯ ಇದೆ, ವಿಶಾಲವಾದ ಆಟದ ಮೈದಾನವಿದೆ, ನುರಿತ ಅನುಭವಿ ಬೋಧಕ ಶಿಕ್ಷಕ ವರ್ಗದವರಿದ್ದಾರೆ. ಅಲ್ಲ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡತಕ್ಕಂಥ ಒಂದು ಸಂಸ್ಥೆಯಾಗಿದೆ. ಮತ್ತೆ ಮಹಿಳೆಯರಿಗೆ ಪ್ರತ್ಯೇಕ ವಿಶ್ರಾಂತಿ ಕೊಠಡಿಗಳಿವೆ,
ಪ್ರತಿ ಕೋಣೆಗೂ CCTV ಅಳವಡಿಸಲಾಗಿದೆ. ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇದೆ. ಸುಸಜ್ಜಿತ ಶೌಚಾಲಯ ವ್ಯವಸ್ಥೆ ಇದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರಕವಾದ ಪುಸ್ತಕಗಳು ನಮ್ಮ ಹತ್ರ ಇವೆ. ಸುಸಜ್ಜಿತವಾದ ಈ ಗ್ರಂಥಾಲಯ ವ್ಯವಸ್ಥೆ ಕೂಡ ಇದೆ. ನಮ್ಮಲ್ಲಿ ವಸತಿ ಸೌಲಭ್ಯ ಕೂಡ ಇದೆ. ಅದಕ್ಕಾಗಿ ದಯವಿಟ್ಟು ಎಲ್ಲ ಸುತ್ತಲಿನ ಗ್ರಾಮಸ್ಥರು, ಯುವಕರು, ವಿದ್ಯಾರ್ಥಿಗಳು, ಈಗ SSLC ಪಾಸ್ ಆದವರಾಗ್ಲಿ, PUC ಪಾಸ್ ಆದವರು ಮತ್ತು ಇವರೆಲ್ಲರೂ ನಮ್ಮ ಸಂಸ್ಥೆಯಲ್ಲಿ ಪ್ರವೇಶ ಪಡೆದು ಇದರ ಒಂದು ಸೌಲಭ್ಯವನ್ನು ಪಡೆಯಬೇಕಾಗಿ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ನಮಸ್ಕಾರಗಳು. ನನ್ನ ಹೆಸರು ಮಲ್ಲಿಕಾರ್ಜುನ್ ಮಾಚನೂರ್ ಅಂತ. ಈ ಒಂದು ಸಂಘದ ಒಂದು ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಕೆಲಸ ಮಾಡ್ತಾರೆ. ಮಲ್ಲಿಕಾರ್ಜುನ್ ಮಾಚನೂರ್ ಈ ಒಂದು ಆದಿಜಾಂಬವ ಕಲ್ಯಾಣ ಸಂಘದ ಒಂದು ಈ ಸಂಸ್ಥೆಯಲ್ಲಿ ನಾನೊಬ್ಬ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸರ್ಕಾರದಿಂದ ಅನುದಾನಕ್ಕೆ ಒಳಪಟ್ಟ ಕರ್ನಾಟಕ ಪದವಿ ಪೂರ್ವ ಕಾಲೇಜು ಹಾಗೂ ಕರ್ನಾಟಕ ಪದವಿ ಕಾಲೇಜುಗಳು ಇವು ಸಂಯುಕ್ತವಾಗಿ ಈ ಒಂದು ಶಾಂತನಗರ್ ಬಂಕೂರದಲ್ಲಿ ಈ ಕಾಲೇಜುಗಳು ಜರುಗುತ್ತಾ ಇವೆ. ಈ ಒಂದು ಕಾಲೇಜಿನಲ್ಲಿ ಈಗಾಗಲೇ ಪ್ರವೇಶಗಳು ಪ್ರಾರಂಭವಾಗಿವೆ. 2026-27ನೇ ಸಾಲಿನ ಪ್ರವೇಶ ಆರಂಭವಾಗಿರೋದರಿಂದ ಆದಷ್ಟು ಶೀಘ್ರದಲ್ಲಿ ಇಲ್ಲಿ ಬಂದು ಪ್ರವೇಶವನ್ನು ಪಡೆದುಕೊಳ್ಬೇಕು. ಯಾಕಂತಂದರೆ ನಮ್ಮಲ್ಲಿ ಉತ್ತಮವಾದ ಒಂದು ಆದಿಜಾಂಬವ ಕಲ್ಯಾಣ ಸಂಸ್ಥೆಯ ಒಂದು ಉತ್ತಮವಾಗಿರ್ತಕ್ಕಂಥ ಸಹಕಾರ ನಮ್ಮ ಈ ಒಂದು ಕಾಲೇಜಿಗೆ ಇದೆ. ಮತ್ತು ನಮ್ಮ ಕಾಲೇಜಿನಲ್ಲಿ ಕಲಿತಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಬಹಳಷ್ಟು ಉನ್ನತವಾಗಿರ್ತಕ್ಕಂಥ ಒಂದು ಹುದ್ದೆಗಳನ್ನು ಪಡ್ಕೊಂಡಿದ್ದಾರೆ. ಪೊಲೀಸ್ ಆಗಿರ್ಬೋದು, IAS ಆಗಿರ್ಬೋದು, KS ಆಗಿರ್ಬೋದು, ಇಂಥ ಒಂದು ಪರೀಕ್ಷೆಗಳಲ್ಲೂ ಕೂಡ ಪಾಸ್ ಆಗಿದ್ದಾರೆ. ಮತ್ತು ನಮ್ಮ ಕಾಲೇಜಿನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರಕವಾಗಿರ್ತಕ್ಕಂಥ ವಾತಾವರಣ ಇದೆ ಅಂತಕ್ಕಂಥದ್ದು ಮತ್ತು ವಸತಿ ಸೌಲಭ್ಯ ಕೂಡ ಇದೆ. ಮತ್ತೆ ವಿಶೇಷವಾಗಿ ಈ ಒಂದು ಹಿಂದುಳಿದಿರ್ತಕ್ಕಂಥ ಗ್ರಾಮೀಣ ಭಾಗದಲ್ಲಿ ಹಿಂದುಳಿದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನ ನಮ್ಮ ಈ ಒಂದು ಕಾಲೇಜಿನಲ್ಲಿ ಕೊಡಲಾಗ್ತಾ ಇದೆ. ಅದಕ್ಕಾಗಿ ಈ ಒಂದು ಬಂಕೂರು ಸುತ್ತಮುತ್ತಲಿರತಕ್ಕಂಥ ಎಲ್ಲ ಗ್ರಾಮಸ್ಥರು ಬಂದು ಈ ಒಂದು ನಮ್ಮ ಕಾಲೇಜಿನಲ್ಲಿ ಪ್ರವೇಶವನ್ನು ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ವಿದ್ಯಾರ್ಥಿಗಳಿಗೂ ಕೂಡ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಶೌಚಾಲಯ ವ್ಯವಸ್ಥೆ, ಮಹಿಳೆಯರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಶೌಚಾಲಯ ವ್ಯವಸ್ಥೆ ಇದೆ. ಮತ್ತು ಇನ್ನುಳಿರ್ತಕ್ಕಂಥ ಹಲವಾರು ಸೌಲಭ್ಯಗಳು ಈ ಒಂದು ನಮ್ಮ ಕಾಲೇಜಿನಲ್ಲಿ ಇರುತ್ತವೆ. ಅದಕ್ಕಾಗಿ ನಮ್ಮಲ್ಲಿ ಬಹಳಷ್ಟು ಪ್ರವೇಶಗಳು ಸೀಮಿತವಾಗಿರುವುದರಿಂದ ಆದಷ್ಟು ಶೀಘ್ರದಲ್ಲಿಯೇ ತಮ್ಮ ಒಂದು ಪ್ರವೇಶವನ್ನು ಖಚಿತಪಡಿಸಿಕೊಳ್ಬೇಕಂತಂದು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಕರ್ನಾಟಕ ಸರ್ಕಾರದಿಂದ ಅನುದಾನಕ್ಕೆ ಒಳಪಟ್ಟ ಆದಿಜಾಂಬವ ಕಲ್ಯಾಣ ಸಂಘದ ಅಡಿಯಲ್ಲಿ ನಡೆತಿರ್ತಕ್ಕಂಥ ಕರ್ನಾಟಕ ಪದವಿ ಪೂರ್ವ ಹಾಗೂ ಕರ್ನಾಟಕ ಪದವಿ ಮಹಾವಿದ್ಯಾಲಯ ಶಾಂತನಗರ್ ಬಂಕೂರು ಈಗಾಗಲೇ ಏನಾಗಿದೆ ಅಂದರೆ 26-27ನೇ ಸಾಲಿನಲ್ಲಿ ಪ್ರವೇಶಾತಿಗಳು ಪ್ರಾರಂಭವಾಗಿವೆ. ಆದ್ದರಿಂದ ಇಲ್ಲಿರ್ತಕ್ಕಂಥ ಒಂದು ಯಾರು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರದೊಂದು ಒಂದು ಉದ್ದೇಶಕ್ಕೋಸ್ಕರವಾಗಿ ಸುತ್ತಮುತ್ತಲಿನ ಎಲ್ಲಾ ಹಳ್ಳಿಗಳು ಶಿಕ್ಷಣದಿಂದ ವಂಚಿತರಾಗದೇ ಇರುವ ಉದ್ದೇಶದಿಂದ ಏನಾಗಿದೆ ಅಂದ್ರೆ ಈ ಸಂಸ್ಥೆಯು ಪ್ರಾರಂಭವಾಗಿದೆ. 1983-84ರಲ್ಲಿ ಸಂಸ್ಥೆ ಪ್ರಾರಂಭವಾಗಿದೆ. ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಏನಾಗಿದೆ ಅಂದ್ರೆ ಹಲವಾರು ವಿದ್ಯಾರ್ಥಿಗಳು ಕೂಡ ಏನಾಗಿದೆ ಅಂದ್ರೆ ಇಲ್ಲಿ ವ್ಯಾಸಂಗ ಮಾಡಿ ವಿವಿಧ ಹುದ್ದೆಗಳಲ್ಲಿ ಅವರು ಕೂಡ ಏನಾಗಿದ್ದಾರೆ ಅಂದ್ರೆ ಹುದ್ದೆಗಳನ್ನು ಪಡೆದುಕೊಂಡು ಅವರ ಕುಟುಂಬವನ್ನು ಸಾಗಿಸುತ್ತಿದ್ದಾರೆ. ಈಗಾಗಲೇ ಹೇಳಿದ ಹಾಗೆ ನಮ್ಮ ಆದಿಜಾಂಬವ ಕಲ್ಯಾಣ ಸಂಘದ ಎಲ್ಲಾ ಆಡಳಿತ ಮಂಡಳಿಗಳಿಗೂ ಮತ್ತು ಪದಾಧಿಕಾರಿಗಳು ಮತ್ತು ಸದಸ್ಯರು ಕೂಡ ಏನಾಗಿದೆ ಅಂದ್ರೆ ನಮಗೆ ಬೆನ್ನೆಲುಬಾಗಿ ನಿಂತು ಏನಾಗಿದೆ ಅಂದ್ರೆ ನಮಗೆ ಯಾವುದೇ ರೀತಿಯಿಂದ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅದಲ್ಲದೆ ನಮಗೆ ಶಿಕ್ಷಣಕ್ಕೆ ಬೇಕಾಗಿರ್ತಕ್ಕಂಥ ಅನುಕೂಲ ಕೂಡ ಮಾಡಿಕೊಟ್ಟಿದ್ದಾರೆ. ಈಗಾಗಲೇ ಇರ್ತಕ್ಕಂಥ ಒಂದು ಗ್ರಂಥಾಲಯ ಕೂಡ ಏನಾಗಿದೆ ಅಂದ್ರೆ ಈ ಗ್ರಂಥಾಲಯವಾಗಿದೆ. ಹಲವಾರು ರೀತಿಯಲ್ಲಿ ಏನಾಗಿದೆ ಅಂದ್ರೆ ಅಲ್ಲಿ ಸ್ಪರ್ಧಾತ್ಮಕ ಪುಸ್ತಕಗಳನ್ನು ಕೂಡ ಕೊಟ್ಟಿದ್ದಾರೆ. ಆದ್ದರಿಂದ ವಿದ್ಯಾರ್ಥಿಗಳಲ್ಲಿ ಒಂದು ಮನವಿ ಮಾಡಿಕೊಳ್ಳುವುದಂದ್ರೆ ಮತ್ತು ಪಾಲಕರಲ್ಲಿ ಕೂಡ ಒಂದು ಮನವಿ ಮಾಡಿಕೊಳ್ಳುವುದೇನೆಂದ್ರೆ ತಮ್ಮ ಮಕ್ಕಳಿಗೆ ಇಲ್ಲಿ ಒಂದು ಒಳ್ಳೆಯ ಭವಿಷ್ಯ ಇದೆ. ಅದಕ್ಕೋಸ್ಕರವೇ ಒಂದು ಒಳ್ಳೆಯ ಭವಿಷ್ಯವನ್ನು ನಿರ್ಮಿಸಲು ಇಲ್ಲಿ ಏನ್ ಮಾಡ್ಬೇಕಂದ್ರೆ ತಾವು ಅಡ್ಮಿಷನ್ ಪಡೆದುಕೊಳ್ಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಈ ಸಂದರ್ಭದಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ಸುಮಂತ ಬಿ ಕಟ್ಟಿಮನಿ, ಪ್ರಾಂಶುಪಾಲರು ಶರಣಬಸಪ್ಪ ಬಾಲಿಪಾಟೀಲ್, ಬಾಲರಾಜ್ ಮಾಚನೂರು ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು. ಶಶಿಕಾಂತ್ ಮಡಿವಾಳ, TV20 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.